ಹೇ ವಿಕ್ರಮ, ನಾನು ಬಂದ್ಬಿಟ್ಟೆ. ವಿಕ್ರಮ, ನಾನು ಯಾರು ಗೊತ್ತಾಗಿಲ್ವಾ? ಇಲ್ಲಿ ನೋಡು. ಮತ್ ನಿನ್ನೆ ಹುಡುಕ್ತಾ ಇದ್ದೀನಿ, ಸಿಗ್ಲೇ ಇಲ್ಲ. ಈಗ ಸಿಕ್ಕೊಂಡೆ ನೋಡು. ಏನಿದು ಖುಷಿ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಇವತ್ತ ನಮ್ ಕಟ್ಟಿ ಕಾಲೇಜ್ನಾಗ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಆಚರಿಸಕತ್ತಾರ. ಮೆಂಟಲ್? ಯಾರ ಮೆಂಟಲ್? ಏನ್ ಮೆಂಟಲ್? ಹಂಗಲ್ಲ ಹುಚ್ಚ, ವಿಶ್ವ ಮಾನಸಿಕರ ದಿನಾಚರಣೆ ಆಚರಿಸಕತ್ತಾರ. ಅದ್ರ ಸಂಬಂಧ ಒಂದು ಡ್ರಾಮಾ ಮಾಡಕತ್ತಾರ ನಮ್ ಸೆಕೆಂಡ್ ಸೆಮ್ ಅಲ್ಲ. ಅದನ್ನ ಕರೆಕ್ಟ್ ಆಗಿ ಕೇಳೋದು ಸ್ವಲ್ಪ. ಮತ್ ಹೇಳಲ್ಲ ಅದು ಹೆಂಗ? ನಾ ಹೇಳೋಕ್ಕಿಂತ ಮುಂಚೆ ಅವ್ರು ಮಾಡಿ ತೋರಿಸ್ತಾರ. ಎಲ್ಲ ನಿನಗ ಅಂಡರ್ಸ್ಟ್ಯಾಂಡ್ ಆಗತ್ತಾ? ಕರೆಕ್ಟ್ ಆಗಿ ಕೇಳೋದನ್ನ ನೋಡ್ ಸ್ವಲ್ಪ. ಹಾ, ತೋರ್ಸ್ ಮತ್ ನೋಡೋಣಂತ. ತರಕ್ ಮಾಡ್ತೀವಿ ನೋಡಿ. ನಡಿ. ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಈ ಪೂಜಾ ಮಾಡತೈತಿ. ಏನ್ ಮಾಡುದಪ್ಪ? ಇಂತಾಕೆ ಬಡಿ ಕಟ್ಕೊಂಡು ಬಂದ್ರೆ ನನ್ನ ಮಗ ಇದಾಗ ಹೋಗಿ ಎದ್ದೇಳ್ಸಿ ಹೋಗು. ಮಕ್ಕಳನ್ನ ಎದ್ದೇಳಿಸ್ಬೇಕಾಗಿಲ್ಲ, ಗಂಡನ ಹೊರಗೆ ಕಳಿಸ್ಬೇಕಾಗ. ಏನೈತಿ? ಸಾಕು ಮಾಡ್ಬಿಟ್ಟಿ. ಏನ್ ವಟ ಹಚ್ಚಿ ಸುಮ್ಮಿರ. ಏನ್ ವಟ ಹಚ್ಚಿ ಎಲ್ಲಾರ ಮನೆಯಲ್ಲಿ ನೋಡ್ಕೋ. ನಾವ್ ಹೆಂಗಿದ್ವಿ ನಮ್ ಕಾಲದಾಗ. ಇಷ್ಟೊತ್ತಿಗಾಲೆ ಹೊಲಕ್ ಹೋಗಿದ್ವಿ, ಈಗ ಪೂಜಾ ಮಾಡಾತಾಗ. ಅವ್ರಿಗೆ ಗೊತ್ತೈತಿ ಬಿಡ. ಗೊತ್ತಿರೋದಕ್ಕ ನಮ್ಮ ಮನೆ ಪರಿಸ್ಥಿತಿ ಇಲ್ಲಿಗೆ ಐತಿ. ಮುಂದೆ ಬಿಟ್ರೆ ವಟ ಹಚ್ಚಲ್ಲ ನೋಡಿ ಮುದುಕಿದ. ಏನ್ರಿ ಎದ್ದೇಳ್ರಿ, ಸ್ವಲ್ಪ ಕೂಡ ಕಟ್ಟಾಗಿದ್ದಿಲ್ಲ ಮುದ. ಮಕ್ಕಳು ನಾ ಕೆಪ್ಪಿಸ್ರಿ. ಹಾ, ಒಳಗ್ ಹೋಗ್ಬಿಡ್ದೇನ? ಹೋಗು, ನಾಷ್ಟಾ ಪಾಸ್ಟಾ ಮಾಡಿಸಿ ಹೊಲಕ್ ಕಲಸ. ಮಾಡಕಂತ ತಡಿ ಅಮ್ಮ. ಹಾ, ಹೋಗಪ್ಪ. ಮೊಮ್ಮಗನ ನಡಿ, ಸಾರಿ ಪಾರಿ ಹೋಗಿಲ್ಲ. ನಿಮ್ಮಪ್ಪ ನಿಮ್ಮವ್ವ ಹೊಲಕ್ ಹೋದ್ರ ಎದ್ದೇಳ. ಹಾ, ಬೇಡ ಕೈತ. ಅಪ್ಪ ಹೇಳಿದ್ರ ಹೊಲಕ್ ಹೋದ್ರ ನೋಡ. ಹೌದಾ? ಹಂಗಾರ ನನ್ನ ಟೈಮ್ ಐತಿ, ನಾನು ಸಾಲಿಗೆ ಹೋಗ್ತೀನಿ ನೋಡಮ್ಮ. ಹೋಗ. ಅಜ್ಜ ಹೇಳಿದಾನ ಅಲ್ಲಿ ಹೊಲಕ್ ಕುಂತ ನೋಡ. ಹಂಗಾರ ನಾನು ಸಾಲಿಗೆ ಹೋಗ್ಬಿಟ್ಟು ನೋಡಿ ಅಜ್ಜ. ಹಾ, ಹೋಗ್ಬಾ. ಎಲ್ಲ ಚಲೋ ಕೆಲಸ ಬೆಳೆ ಎಲ್ಲ ಚಲೋ ಐತೆ. ದೇವ್ರ ಪುಣ್ಯದಿಂದ ಎಲ್ಲ ಗೊಬ್ಬರ ಕಟ್ಟಿ ಎಲ್ಲ ಬೆಳೆ ಚಲೋ ಮಾಡಿಸಿ ಇಷ್ಟ ಬೆಳೆ ಚಲೋ ಮಾಡಿದ್ರೆ ಎಲ್ಲ ಸಾಲ ತೀರಿಸಿ ಎಲ್ಲ ಮಕ್ಕಳು ಚಲೋ ನೀವು ಓದ್ತಿದ್ದೇವ. ಹಂಗಾರಿ ನಿನ್ ಹೆಂಗೈತೆ ಆಸೆ ಹಂಗಾರಿ. ನಡಿ ನಡಿ, ಅಡಿಗೆ ಮನೆ ಕುಂತೇನ? ಊಟ ಪಾಠ ಕೊಡ್ಬೇಕನ್ನೋದೈತಿ. ಇಲ್ಲೇನ ಕೊಟ್ಟ ಅಡ್ಗಿನ ಮಾಡಕ್ ಕುಂತೇನೆ ಅಮ್ಮ. ಒಂದು ತಿಂಗಳ ನಂತರ ಅಲ್ಲ ಮಗನ, ಮನ್ಯಾಗ ಕುಂತಿ ಹೊಲದಾಗ ಬೆಳಿ ಹಾಕಿ ಬಿಟ್ಟಿ ಮತ್ತೊಳ್ಳಿ ವಾಪಸ್ ಹೋಗಿ ನೋಡ್ಬೇಕನ್ನೋದು ಏನಿಲ್ಲ. ನಡಿ, ನಿಮ್ಮ ಅಪ್ಪನ್ ಕರ್ಕೊಂಡು ಹೊಲದಾರ ಹೋಗ್ಬಾ. ಏನಾಗಿತ್ತು ನೋಡ್ಕೊಂಡ್ ಬಾ. ಹೋಗ್ಬಾ, ನೋಡ್ಕೊಂಡ್ ಬಾ. ನಡಿ ನಡಿಯಪ್ಪ, ಸ್ವಲ್ಪ ಹೋಗ್ಬರು. ಇದೆಲ್ಲ ಚೆನ್ನಾಗಿರ್ತೀವಿ. ನಮ್ದೆಲ್ಲ ಸಾಲ ನಿಮಗೆ ಸಾಕು, ಮಕ್ಕಳಿಗೆ ಫೀಸ್ ತುಂಬಿರ್ತೀವಿ. ಎಲ್ಲ ಚಲೋ ಆದ್ರೆ ಸಾಕು. ನಾನು ಅದನ್ನ ಅಂತೀನಿ, ಮಗು ಒಳ್ಳೇದಾದ ಸಾಕಾಗಿ. ಯಾಕೆ ಮಗನ ನಿಂಗೆ ಯಾಕೆ ಮಾಡಾತಿ? ಅಯ್ಯೋ ದೇವ್ರೇ, ಬೆಳಿ ಏನಾಗೈತಿ? ಸಾಲ ಏನ್ ಮಾಡೋದು? ಏನಾಗಲ್ಲ, ನೀ ಎದಿ ಹೊಡ್ಕೋಬೇಡ. ಎಲ್ಲ ಚಲೋ ಆಗುತ್ತೆ. ನೀ ಎಲ್ಲ ಏನು ತೆರಿ ಕೆಡ್ಸ್ಕೋಬೇಡ, ಚಲೋ ಆಗುತ್ತೆ. ನೀ ಯಾಕೆ ಇಷ್ಟ ಇದಾಗಿ ಅಪ್ಪ? ನೀ ಏನು ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ ಕಡೆ ಏನಿಲ್ಲ, ದೇವ್ರು ನೋಡ್ಕೊಂತಾನ ಬಿಡ.
ಬೇ ಅಮ್ಮ ಯಪ್ಪ ಯಪ್ಪ ಏನ್ ಮಾಡಕತ್ತೀರಿ ಬೇ ಯಮ್ಮ ನಾ ಈಗ ಅಲ್ಲೇ ಸಾಲಿ ಕಲಿಯಾಕತ್ತಿನಲ್ಲ ಸಾಲಿ ಕಲ್ಕೊಂಡ್ರೆ ಕ್ರಿಕೆಟ್ ಆಟ ಆಡ್ತೀವಿ ನನಗೆ ಸ್ವಲ್ಪ ರೊಕ್ಕ ಬೇಕಾಗಿತ್ತದಕ್ಕ ಕೋಚಿಂಗ್ ಯಾರೊಕ್ಕ ಈಗ ಮನಿ ಪರಿಸ್ಥಿತಿ ಹಿಂಗೈತಿ ಈ ರೊಕ್ಕ ಪಕ್ಕ ಅಂದ್ರೆ ಎಲ್ಲಿಂದ ತರೋಣ ಹಿಂಗಂದ್ರೆ ಹೆಂಗ್ ಬೇ ಅಮ್ಮ ನಾನು ಈ ಕಲಿಬೇಕು ಬೇಡ ಅದು ಕಲ್ಕೊಂಡ್ರೆ ಪಾಠ ಮಾಡಕತ್ತೀನಿ ಅಂತ ಹೇಳಕತ್ತೀನಿಲ್ಲ ನಂಗೆ ಏನಿದ್ರೆ ಬೇಕು 5,000 ರೂಪಾಯಿ ಬೇಕು ನನಗೆ ಹೆಂಗಾರ ಮಾಡಿ ಮುಂಜಾನೆ ಅರೇಂಜ್ ಮಾಡ್ಕೊಡ್ರಿ ನಾನು ನಾಳೆ ಹೋಗಿ ಕಟ್ಟ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಬೇಕು ಏನ್ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಬೇಕು ನೋಡಿ ಈಗ ಹೇಳಿ ನೋಡೋಣ ನಿಮ್ಮ ಅಪ್ಪನ ಪರಿಸ್ಥಿತಿ ಅಂತ ತಿಳ್ಕೊರಪ್ಪ. ಯಮ್ಮ ನಿಮ್ ಪರಿಸ್ಥಿತಿ ನೀವು ಹೇಳ್ರಿ ನಮ್ದಲ್ಲೇ ನಮ್ ದೋಸ್ತ ಎಲ್ಲ ಕ್ರಿಕೆಟ್ ಆಡ್ತಿದ್ರು ನಾ ಏನ್ ಮಾಡ್ಬೇಕು ನನಗಲ್ಲಿ ಸ್ವಲ್ಪ ಇದುವರೆ ಬೇಡ ಮೇಲೆ ನಾನು ನಮ್ಗೊಂದು ದೊಡ್ಡ ಕೆಲಸ ಐತಿ ನಾನು ಕ್ರಿಕೆಟ್ ಪ್ಲೇಯರ್ ಆಗೇಟ ಎಲ್ಲ ಮನಿ ಪಣಿ ಎಲ್ಲ ಚಂದಾಗ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಐತೆ ನನಗೂ ನಮ್ಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಬೇಕಂದ್ರೆ ಬೇಕು ಯಪ್ಪ ಯಪ್ಪ ಎದ್ದೇಳೋ ಯಪ್ಪ ಊಟ ಮಾಡಿ ಹೇಳು. ನನ್ನ ವಾಟರ್ ಹೋಗ್ಬೇಕು ನಿಮ್ಮ ಅಪ್ಪಗ ನಾನ್ ತಿನ್ಸಲ್ಲ. ಹಂಗ್ ಮಾಡ್ಬೇಡ ಯಪ್ಪ ಎದ್ದು ಹೇಳು ಊಟ ಮಾಡಿ ಹೇಳು. ಮಗ ಅಂತ ಹೇಳಲ್ಲ ನೀವು ಕೇಳಿ ಗುಡ್ ಮಾರ್ನಿಂಗ್ ನಮಗೆ ಇವತ್ತು ನಿಮಗೆ ಯಾವ ರೀತಿ ಗ್ರೌಂಡಿಗೆ ಯಾವ ರೀತಿ ನಿಲ್ಲಬೇಕು ಕೀಪಿಂಗ್ ಯಾವ ರೀತಿ ಮಾಡಬೇಕು ಅಂತ ಕಲಿಸ್ಕೊಡ್ತೀನಿ ಬ್ಯಾಟ್ ಬಾಲ್ ಈಗ ಹೋಗೋಣ ಗ್ರೌಂಡಿಗೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಅದು ಕ್ರಿಕೆಟಿಂಗ್ ಜಾಯಿನ್ ಆಗ್ಬೇಕು ಸರಿ ಅಮೌಂಟ್ ಸ್ವಲ್ಪ ಒಂದೇ ಸರಿ ಹೆಂಗಾರ ಮಾಡಿ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ ಸರ್ ನನಗೇನು ಗೊತ್ತಿಲ್ಲ ನೀವು ರೊಕ್ಕ ಕಟ್ಟಿದ್ರೆ ಅಷ್ಟ ಬಾ ಇಲ್ಲಿಂದ ಬರಕ್ಕೆ ಸರ್ ಹೆಂಗಾರ ಮಾಡಿ ಸರ್ ಕಾಲ್ ಹೆಂಗಾರ ಮಾಡಿ ಸರ್ ರೊಕ್ಕ ಕೊಟ್ಟಿದ್ರೆ ಬಾ ತಮ್ಮ ಇಲ್ಲಿಂದ ಬರಕ್ಕೆ ಹೋಗ್ಬಿಡ ಮನೆಗಿದ್ರ ಹಿಂಗ್ ಮಾಡಾಕತ್ತಾರ ಕೂಡಿದ್ರ ಸೀರಿಯಸ್ ನೋಡ್ಬೇಕು ಹೆಂಗ್ ಮಾಡ್ಬೇಕು ನನಗ ಕ್ರಿಕೆಟ್ ಭಾಳ ಇಷ್ಟ ಐತಿ ಹೆಂಗಾರ ಮಾಡಿ ಏನಾರ ಒಂದು ಮಾಡ್ಬೇಕಂತ ಐತಿ ಹೊರತಾಗಿ ನಾವು ಮನೆ ದುಡ್ದು ಏನಾರ ಮಾಡ್ಕೊಂಡು ಕೊಡ್ತಾರೆ ಅಮೌಂಟ್ ಸ್ವಲ್ಪ ಮಾಡ್ಕೊಂಡು ಬರ್ತೀನಿ ಈಗ ಹೋಗ್ಕೊಂಡು ಬರಲ್ಲ ನಾವು ಅಪ್ಪರ ಮನೆ ಹೋಗ್ಕೊಂಡು ಬರ್ತೀನಿ ಮನ್ಯಾಗ ಅಕ್ಕಿ ಬ್ಯಾಳಿ ಎಲ್ಲ ಖಾಲಿ ಆಗ್ಯಾವ ಮಕ್ಳಿಗೆ ಏನ್ ಮಾಡಿ ಹಾಕಿನ ಹಿಂಗ್ ಕೂತ್ರ ಮಕ್ಳು ಸಾಲಿ ಕಲ್ತು ಬರ್ತಾವ ಅವ್ರಿಗೆ ಏನ್ ಮಾಡಿ ಹಾಕಿನ ಮನ್ಯಾಗ ಬಿಪಿ ಶುಗರ್ ಇದ್ದು ಅಜ್ಜ ಅನ್ನೋದವ್ ಏನ್ ಮಾಡಿ ಹಾಕಿನ ಒಳ್ಳೆ ನೀರು ಕಟ್ಕೊಂಡ್ ನಾನು ನೀವ್ಯಾಕ್ ಚಲೋ ಆಗತ್ತಿರೋಪ್ಪ ಆಗುದಾಗುತ್ತೆ ಅಂತ ಹೇಳ್ರಿ ಎಲ್ಲಿ ಹೋದೋ ಬೇತಾಳ ಇನ್ನ ಯಾಕೆ ಬರಲಿಲ್ಲ ಇಷ್ಟೊತ್ತನ ಬರ್ಬೇಕಿತ್ತಲ್ಲ ವಿಕ್ರಮ ನಾನ್ ಬಂದೆ ಬಾರಪ್ಪ ಬೇತಾಳ ಹೆಂಗಿತ್ತು ನೋಡಿದ್ಯಾ ಕಂಟೆಂಟ್ ಹಾ ನೋಡಿದ್ಯಾ ಆದ್ರ ಈಗ ಇವಾಗ ಆರಾಮಿಲ್ಲ ಅಂತಂದ್ ಹೇಳ್ತಲ್ಲ ಹುಚ್ಚಾಗ್ಯಾನ ಮತ್ ಇವ್ನ ಏನ್ ಸೊಲ್ಯೂಷನ್ ಇಲ್ಲೇನ ಅಲ್ವಾ ನೀ ಇಷ್ಟ ಯಾಕೆ ಗೌರವ ಮಾಡಕತ್ತಿ ಹೇಳು ಮತ್ತೇನ್ ಹೇಳಿ ಪಟ ನನ್ ಕ್ಯೂರಿಯಾಸಿಟಿ ಹೆಚ್ಚಾಗತೈತಿ ಕ್ಯೂರಿಯಾಸಿಟಿ ಐತಿ ಸ್ವಲ್ಪ ಕೇಳೋದ ನಾ ಈಗ ಒಂದ್ ಫ್ಯಾಮಿಲಿ ಅಂದ್ರೆ ಹೆಂಗಿರುತ್ತೆ ಹೇಳೋ ಫಸ್ಟ್ ಎಲ್ಲ ಸುಖವಾದ ಸಂಸಾರ ನಡೀತಿರುತ್ತೆ ಆಮೇಲೆ ಬರ್ತಾವ ಅಲ್ಲೆಲ್ಲ ಬರ್ತಾವ ಬಂದ್ಕೊಂಡು ಎಲ್ಲ ಕ್ರಾಸ್ ಆಗುತ್ತಾ ಈಗ ನೋಡ್ಬಾ ಮುಂದೆ ಏನಾಗುತ್ತೆ ಎಲ್ಲ ತಿಳಿಸ್ಕೊಡ್ತಾರ ಕರೆಕ್ಟ್ ಆಗಿ ತಿಳ್ಕೊ ಆಮೇಲೆ ಹೋಗೋಣಂತ ನೀ ಬೇತಾಳ ಬಾಳ ಕಿಟಕಿ ಕೊಡ್ತೇಪ್ಪ ನನಗ ಏ ನೀ ಬಡ ಹೇಳಿ ಈಗ ಏನಾಗುತ್ತದ ಮುಂದ ಹಂಗ ನೋಡ್ಬಾ ನೋಡೋರ್ ಹೆಂಗ್ ಹಾ ನಡಿ ಹೋಗೋಣ ಬೇವ ಬ್ಯಾಂಕ್ ಕೈ ಬಿಡ್ಬೇಕಲ್ಲ ಅದ್ರ ಬಗ್ಗೆ ಇಟ್ಕೊಂಡು ನಾನು ಬ್ಯಾಟ್ ಅದ ಬ್ಯಾಟ್ ಅಲ್ಲಿ ಹೋಯಪ್ಪ ಒಳ್ಳೆ ಕಟ್ಟಿಗೆ ಅಲ್ಲ ಬ್ಯಾಟ್ ಅದ ನನಗೆ ಬೇಕಾದ ಈಗ ನಾನು ನಿನ್ನ ನಮ್ಮ ದೋಸ್ತರದಾಗ ನೀವೊಬ್ಬ ರೊಕ್ಕ ಕೊಡಿಲ್ಲ ನಮ್ಮ ದೋಸ್ತರ ತಗೋಬೇಕು ರೊಕ್ಕ ಇಸ್ಕೊಂಡು ಬ್ಯಾಟು ಬಾಲ್ ಕ್ರಿಕೆಟ್ ಆಡೋಕೆ ತಗೊಂಡಿ ಇವತ್ತು ಎನಿ ಕಂಡೀಷನ್ ಇವತ್ತು ಸೆಂಚುರಿ ಹೊಡಿಕ್ಯಾಟ ಇವೆಲ್ಲ ಹೊಡೆಯೋ ಹೇಳಿದ್ರು ಬಿಡು ಅಯ್ಯಪ್ಪ ಅಂತ ಕೈ ಬಿಡ್ಸ್ಕೊಂಡಿ ಬ್ಯಾಟ್ ಅಲ್ಲಿ ಒಳ್ಳೆ ಕಟ್ಟಿಗೆ ಇಲ್ಲ ಹೆಂಗಾರ ಮಾಡ್ಕೊಂಡು ನಾನು ಇದು ಮಾಡ್ತೀನಿ ಈಗ ನಾ ಕ್ರಿಕೆಟ್ ಕೊಡ್ತೀನಿ ಹೋಗೋದು ಇಲ್ಲ ಕೊಡ್ತೀನಿ ಹೋಗ್ತೀನಿ ಏ ಸಾಯಮ್ಮ ಈಗ ನಮ್ಮ ಮಗ ಒಂಥರ ಆಡೋದು ಕೈಗಾಲ ಆಡುವಲ್ಲಿ ಏನ್ ಮಾಡಿದ್ರೆ ಎಲ್ಲ ನಿನ್ನಿಂದನ ಮುಂಜಾನೆ ಲಘು ಹೇಳು ಅಂತ ನಾನು ಹೇಳ್ತೀನಿ ಪೂಜೆ ಮಾಡಂತೆ ನಮ್ ದೇವ್ರು ನಮ್ಗೆ ಕಾಡ ಆಗ್ತಾವ ಏನ್ ಮಾಡಿ ಹೇಳು ಎಲ್ಲ ನಿಂದ ನೋಡು
ದೇವ್ರ ನಮಗ್ ಕಾಡಾಕತ್ತಾವ ದೇವ್ರಿಗೆ ಹೋಗುನ್ ನಾವು ನೀವೇನ್ ತಿಳಿತಾ ಮಾಡಿ ಆಗ ನಾ ಹೇಳಾತೀನಿ ನಮ್ ದೇವ್ರ ನಮಗ್ ಕಾಡಾತವ ಅಂತೇಳಿ ದೇವ್ರ ಕಡೆ ನಾವ್ ಹೋಗುನು ಯಾ ಆಸ್ಪತ್ರೆ ಅವ್ರು ಒಂದ ಸುತ್ತಾಲಿಲ್ಲ ಎಲ್ಲ ನಿಮ್ ಮೇಲೆ ಇರುತ್ತೆ ನೋಡಿ. ಮೊಮ್ಮಗ ನಮಸ್ಕಾರ ಸರ್ ನೀವೇ ಬನ್ನಿ ಸರ್ ನಾನು ಅಮೌಂಟ್ ಎಲ್ಲ ರೆಡಿ ಮಾಡಿ ಸರ್ ನಾನು ತೊಗೊಂಬರ್ತೀನಿ ಕ್ರಿಕೆಟ್ ಬರ್ತೀನಿ ಎನಿ ಕಂಡೀಷನ್ ನಾನು ನಿಮ್ಮ ಅಮ್ಮ ಅದೀನಿ. ಇಲ್ರಿ ನಾ ಬರ್ತೀನಿ ನೀವು ಬರ್ತೀನಿ ನೀವೇ ಬರ್ತೀರಿ ಸರಿ ಬರ್ತೀನಿ ನಾನು ಅಲ್ಲ ನಾನ್ ನಿಮ್ಮ ಅಮ್ಮನಿನಿ. ಅಮ್ಮನ ನಾನು ಏನು ಕೇಳ್ತೇನಮ್ಮ ಹಾ ನಿಂಗ ಬ್ಯಾಟು ಬಾಲ್ ಎಲ್ಲ ನಿಮ್ಮ ಅಜ್ಜಿ ಕೊಡಿಸ್ತಾನ ನಡಿ ಅಲ್ಲಿಗೆ ಹೋಗು ಬಾ. ಹೌದಾ ನಾನು ಅಬ್ಬತ್ನಾಗ ಆಫೀಸ್ ಹೋಗ್ತೀನಿ ಅಪ್ಪ ಅವ್ವ ಎಲ್ಲ ಕೊಡ್ಸಂತ ಅಮ್ಮ ಕೊಡ್ಸಂತ ಇದಕ್ಕೆ ಹೋಗ್ಬಾ ಅಲ್ರಿ ಡಾಕ್ಟರ್ ನಮ್ಮ ಅಮ್ಮಗ ಮತ್ತ ಒಂದೊಂದ್ ತರನ ಆಡಾಕತ್ತಾರ ನೋಡ್ರಿ ನಿಂಗೆ ಹೆಂಗ್ ಮಾಡಾಕತ್ತಾರ ಅವ್ರಿಗೆ ಏನಾಗಿತ್ತು ನೀವ ನೋಡಿ ಏನಂತ ಹೇಳ್ರಿ. ನನ್ನ ಹೆಸರು ವಿರಾಟ್ ಕೊಹ್ಲಿ ರೀ ನೀನ್ ಅಷ್ಟ್ ಮಾಡಿ ಪುಣ್ಯ ಬಿಟ್ಕೊಳವ ಏನ್ ಮಾಡ್ತಿ ಮಾಡಿ ಕೊಡು ಆತಪ್ಪ ಆಯ್ತು. ಇವು ಹಿಂಗೆ ಏನು ಮಾಡ್ದವನ ನೋಡವ್ವ ಡಾಕ್ಟರ್ ನನ್ನ ಮೊಮ್ಮಗ ಒಂದೊಂದ್ ತರ ನಾಡಾಕತ್ತಾನ ದಿನ ಒಂಥರ ಹೇಳಿದ್ರ ನಮ್ ಕಡೆ ಕರ್ಕೊಂಡು ಹೋದ್ರೆ ನಿಮ್ ಕಡೆ ಕಷ್ಟ ಏನನ್ನೋದು ಈ ವರ ಕೇಳಿ ಹೇಳ್ದ ಹೋಗ್ತಾರೆ. ನನ್ನ ಹೆಸರು ವಿರಾಟ್ ಕೊಹ್ಲಿ ರೀ ವಿರಾಟ್ ಕೊಹ್ಲಿ ಭಾಳ ಹೊತ್ತು ಆಡಕತ್ತು ಭಾಳ ಎಷ್ಟೊಂದ್ರೆ ನಾನು ಸಂಸ್ಕೃತಿ ಎಲ್ಲ ಹೊಡೆದ್ರಿ ಈಗ ಏನಂದ್ರೆ ಒಂದೇ ಇದ್ದಾನ್ರಿ ನಾನು ಕಪ್ ಒಂದು ಎಲ್ಲಿಲ್ಲ ಅಸ್ಬಿ ಅದೊಂದು ಯಾವಾಗಿಂದ ಹಿಂಗ್ ಮಾಡಾತ್ತೀರಿ? ಯಾವಾಗಿಂದ ಹಿಂಗ್ ಮಾಡಾತ್ತೀರಿ? ಇದನ್ನು ತಿಳಲಾಗ್ತಿದ್ದು ಈಗ ಮಾಡಾತ್ತೇವ ನಾವು ಏನು ಮಾಡೋದು ಗೊತ್ತಾಗೋದು ಅದು ಒಂದು ಮೆಂಟಲ್ ಡಿಸಾರ್ಡರ್ ರೀ. ಅಂದ್ರ ನೀವು ಇಂದು ಪ್ರಾಬ್ಲಮ್ ಇರ್ತೈತಿ ನೀವು ಮನೆ ಒಳಗಡೆ ಹೆಂಗಿರ್ಬೇಕಂತಂದ್ರ ಮಕ್ಕಳ ಮುಂದೆ ನೀವು ಜಗಳ ಅದು ಏನು ಮಾಡಕ್ ಹೋಗ್ಬಾರ್ದು ನಿಮ್ದು ಎಫೆಕ್ಟ್ ಬಿಡ್ತೈತಿ ನೀವು ಮುಂಚೆಯಿಂದಾನೆ ಅವನ ಜೊತೆ ಕರೆಕ್ಟ್ ಆಗಿ ಪ್ರೀತಿ ತೋರಿಸ್ಕೊಂತ ಮಾತಾಡ್ಕೊತ ಬಂದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅದ್ರೊಳಗಡೆ ಅದು ಸ್ಕಿಜೋಫ್ರೇನಿಯಾ ಒಂದು ಡಿಸೀಸ್ ಅದ್ರೊಳಗಡೆ ಇಲ್ಯೂಷನ್ ಡೆಲೂಷನ್ ಮತ್ತು ಹ್ಯಾಲುಸಿನೇಷನ್ ಅಂತ ಇರ್ತೈತಿ. ಅಂದ್ರ ಅವನಿಗೆ ತಾನೇ ಏನೋ ಒಂದು ವಯಸ್ಸು ಕೇಳಿಸೋದು ಅದ್ರ ಫಾಲ್ಸ್ ಬಿಲೀವ್ ಅಂತ ಹೇಳ್ತಾರೆ. ಅಂದ್ರೆ ತಪ್ಪು ತಿಳುವಳಿಕೆ ಇದೇ ಆಗತೈತಿ ನಾನು ಹಿಂಗೆ ಆಗಬೇಕು. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಮೇನ್ ಹಿಂಗೆ ಟ್ರೀಟ್ಮೆಂಟ್ ಇರ್ತೈತೆ ಅಂದ್ರೆ ಫ್ಯಾಮಿಲಿ ಹೆಂಗಿರ್ತೈತಲ್ಲ ಅವ್ನ ಜೊತೆ ಸೊ ಹಂಗೆ ರಿಕವರ್ ಆಗ್ಬೋದು ಹೋಗ್ತಾರೆ. ನಾವು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀವಿ ಅವ್ನು ಕೊಡ್ರಿ
ನೋಡ್ರಿ, ಸ್ಕಿಜೋಫ್ರೆನಿಯಾ ಅನ್ನೋದು ಒಂದು ಮೆಂಟಲ್ ಡಿಸಾರ್ಡರ್. ಇದು ಲಾಂಗ್ ಟೈಮ್ ಇರ್ತೈತಿ. ಅದ್ರೊಳಗಡೆ ಮೇನ್ಲಿ ಅಂದ್ರೆ ನಮ್ದು ಬಿಹೇವಿಯರ್, ಇವಾಗ ನಾವು ಯಾವ ತರ ಥಿಂಕ್ ಮಾಡ್ತೀವಲ್ಲ, ಥಿಂಕ್ ಆಗಲಿ, ಎಮೋಷನ್ಸ್ ಆಗಲಿ, ಫೀಲಿಂಗ್ಸ್ ಆಗಲಿ, ಯಾವ ನಮ್ಮ ಕಂಟ್ರೋಲ್ ಒಳಗಡೆ ಇರಂಗಿಲ್ಲ, ಕಂಟ್ರೋಲ್ ತಪ್ಪು ಹೋಗಿರ್ತಾವ. ಸೊ ನೋಡಿದ್ರಲ್ಲ ಅವ್ರು ಯಾವ ತರ ಮಾಡ್ತಾರಂತಂದ್ರ, ಅಂದ್ರೆ ಇದೇ ಇರೋದು ಫಾಲ್ಸ್ ಬೀಟ್ ಐತಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಹ್ಯಾಲುಸಿನೇಷನ್ ಅಂದ್ರೆ ಭ್ರಮೆ, ಇದೇ ಐತಿ, ಇದೇ ಆಗತೈತಿ, ಏನೋ ಆಗತ್ತಿರಂಗಿಲ್ಲ ಅವನಿಗೆ. ಮತ್ತೆ ವಿತೌಟ್ ಲಾಪ್ ಆಗಲಿ, ಕ್ರೈಯಿಂಗ್ ಆಗಲಿ, ಈ ತರ ಎಲ್ಲ ಬಿಹೇವಿಯರ್ ಚೇಂಜಸ್ ಆಗ್ತಿರ್ತಾವ. ಸೊ ಫಸ್ಟ್ ಏನ್ ಸಿಂಪ್ಟಮ್ಸ್ ಕಾಣಿಸ್ತಾವಲ್ಲ ಅವಾಗೆ ಬಂದು ಬೆಟರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗಡೆ ಈ ತರ ಸೈಕಾಟ್ರಿಕ್ ಇರ್ತಾವ, ಅಲ್ಲಿ ಬಂದು ತೋರಿಸ್ರಿ. ಸಿವಿಯರ್ ಆದ್ಮೇಲೆ ಏನು ಮಾಡಕ್ಕಾಗಿಲ್ಲ ಇರ್ತಾವ, ಅವಾಗೂ ವಿತೌಟ್ ಮೆಡಿಕೇಶನ್ಸ್ನು ಬಟ್ ಸಾಲ್ವ್ ಮಾಡಕ್ಕಾಗಿಲ್ಲ. ಮೆಡಿಕೇಶನ್ಸ್ ಬೇಕು, ಇವನ್ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲಾರು ಇದು ಆಗ್ತೈತಿ. ಸೋಷಿಯಲ್ ವಿತ್ಡ್ರಾವಲ್ ಅಂದ್ರೆ